ಕಟ್ಟಿದ್ದ ಕನಸುಗಳು ಹತ್ತು ಹತ್ತು ಕಣ್ಣೀರಾಗಿ ಕರಗಿತಲ್ಲ. ತಾಯಿ ತಂದೆ ಮಾತಿಗೆ ನನ್ನ ಮರೆತು ಪ್ರೀತಿಯ ಕಾಲ್ಕಸವಾಗೆಸೆದು ದೂರ ತಳ್ಳಿ ಹೋದವಳೆ. ನಿನ್ನ ಹಾಗೆ ನಾನು ಹೇಗಿರಲೇ? ಕೈಯ ಮುಗಿವೆ ನನ್ನ ಮರೆಯದಿರು, ಕಾರಣ ನೀನೇ ನನ್ನುಸಿರು. ನನ್ನವಳು ನನ್ನವಳು ನನಗಿಲ್ಲ, ನಂಬಿಕೊಂಡ ಪ್ರೀತಿ ಇನ್ನು ಜೊತೆಯಿಲ್ಲ. ನೀನ್ ಎಲ್ಲಿಗೆ ಹೋಗಿದ್ದೆ? ಮತ್ತೆ ನಿನ್ ಕಣ್ಯಾಕೆ ಕೆಂಪಾಗಿದೆ? ನೀನ್ ಅಳ್ತಾ ಇದ್ದ? ಏನಾಯ್ತು ಹೇಳು. ಆರ್ ಯು ಓಕೆ? ಹೇಳು. ನಾನು ಅನುರಾಗ್ನ ನೋಡ್ದೆ. ವಾಟ್? ಅನುರಾಗ್ನೇ ನಾನು ನೋಡಿದ್ದು. ಏನ್ ಹೇಳ್ತಾ ಇದೀಯ ನೀನು? ಅನುರಾಗ್ ಈ ಪ್ರಪಂಚ ಬಿಟ್ಟು ಹೋಗಿದ್ದಾನೆ ಅಬ್ಬಾ. ಅನುರಾಗ್ ತೀರ್ಕೊಂಡಿದ್ದಾನೆ ಅಂತ ನನಗೆ ಗೊತ್ತು. ಆದ್ರೆ ಈಗ ನಾನು ಯಾರನ್ನ ನೋಡ್ಕೊಂಡು ಬರ್ತಿದ್ದೀನೋ ಅವನು ಅನುರಾಗೆ. ಹೀಗಾಗಕ್ ಸಾಧ್ಯ ಇಲ್ಲ ಅಬ್ಬಾ. ನೀನು ಅನುರಾಗ್ ತರಾನೇ ಇರೋ ಇನ್ನೊಬ್ಬ ವ್ಯಕ್ತಿ ನೋಡಿರ್ತೀಯ. ಹಾ ಅಬ್ಬಾ, ಈ ಜಗತ್ತಲ್ಲಿ ಒಬ್ರಲ್ಲ ಒಬ್ರು ಇದ್ದೇ ಇರ್ತಾರೆ. ಅವ್ರು ನೋಡಕ್ ನಮ್ ತರನೇ ಇರ್ತಾರೆ, ಮತ್ತೆ ನಮ್ಮನೆ ನೋಡ್ದ ಹಾಗಾಗತ್ತೆ. ಅವನು ಅನುರಾಗ್ ತರ ಇರೋನಲ್ಲ, ಅವನೇ ಅನುರಾಗ್. ಅಬ್ಬಾ ಪ್ಲೀಸ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್. ನಾವೆಲ್ಲ ನಮ್ ಕೈಯಾರೆ ಅನುರಾಗ್ ಡೆಡ್ ಬಾಡಿನ ಸುಟ್ಟು ಹಾಕಿದೀವಿ, ಜ್ಞಾಪಕ ಇದೆಯಾ? ಹಾಗಿದ್ರೆ ಇವನ್ ಯಾರು? ಸರಿ ಓಕೆ, ನೀನೊಂದು ಕೆಲಸ ಮಾಡು. ನೀನು ಆ ವ್ಯಕ್ತಿ ನೋಡಿರೋ ಜಾಗಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗು, ಸರಿನಾ? ನಾನ್ ನೋಡಿ ಹೇಳ್ತೀನಿ ಅವ್ನು ಯಾರು ಅಂತ. ಓಕೆ ಬಾ. ಆ ಕಡೆ. ನೀವು ಓಕೆ ಅಲ್ವಾ? ನಾನು ಹುಷಾರಾಗಿದ್ದೀನಿ. ಪವರ್ ಖಾಲಿ ಆಯಿತು, ಚಾರ್ಜ್ ಮಾಡೋ ಅವಶ್ಯಕತೆ ಇದೆ. ನಾವು ಲಾರನ್ನ ಕಾಪಾಡದ್ವಾ? ಲಾರಾ ಬಚಾವಾದ್ಲು, ಏನೂ ಆಗಿಲ್ಲ. ನೀನು ಇವಾಗ ಹೋಗಿ ಉಳಿದಿರೋರ ಜೊತೆ ಇರು. ಡೋಂಟ್ ವರಿ ಅಬೌಟ್ ಮೀ, ಐ ಆಮ್ ಬಿ ಫೈನ್. ಮೇ ಬಿ ಅಲ್ಲೇ ನಾನು ಅವನ್ನ ನೋಡಿದ್ದು. ಆ ಕಡೆ ಹೋಗಿಬೇಕು. ಅಂದ್ರೆ ನೀನ್ ನನ್ನ ಫಾಲೋ ಮಾಡ್ಕೊಂಡು ಹೋಗ. ಆ ಕಡೆಗೆ. ಅವನ್ನ ನಾನು ಇಲ್ಲೇ ನೋಡಿದ್ದು. ಈ ಜಾಗದಲ್ಲೇ ನಾನು ಅವನ ಜೊತೆ ಮಾತಾಡಿದ್ದು. ಅನುರಾಗ್, ಮತ್ತಿವಾಗ ಎಲ್ಲಿಗೆ ಹೋದ? ನನ್ಗನ್ಸುತ್ತೆ ಆಬಾ ಇನ್ನು ಅನುರಾಗ್ನ ಮರ್ತೇ ಇಲ್ಲ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ನನ್ಗವನು ಇಲ್ಲೇ ಸಿಕ್ಕಿದ್ದು. ಹಿಮಾಚಲದಲ್ಲಾಗಿರೋ ಇನ್ಸಿಡೆಂಟ್ ಇಂದ ಇವಳಿಗೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟಿದೆ. ಅವನ್ ಕಲ್ಪನೆ ಅಲ್ಲ, ವಾಸ್ತವ. ಅವನ್ ನನ್ನ ಕೈ ಹಿಡ್ಕೊಂಡಿದ್ದ. ಆದ್ರೆ ಅವನ ಹತ್ರ ಇದ್ದಾಗೆಲ್ಲ ಚಳಿ ಫೀಲ್ ಆಗ್ತಿತ್ತು. ವಾಟ್? ಅವನ ಕೈ ತುಂಬಾ ತಣ್ಣಗಿತ್ತು. ಹೇಗಂದ್ರೆ ಮಂಜಿನಷ್ಟು ಕೋಲ್ಡ್ ಇತ್ತು. ಅವನ ಹತ್ರ ಬರ್ತಿದ್ದ ಹಾಗೆ ನಾನು ಚಳಿಯಿಂದ ನಡುಗ್ತಿದ್ದೆ. ಮತ್ತೆ ನಾವಿನ್ ಯಾಕೆ ತಡ ಮಾಡಬೇಕು? ಅವನೇ ಸತ್ತು ವಾಪಸ್ ಬಂದಿರೋದು. ಅವನೇ ನಮ್ಮ ಸ್ನೋ ಮಾನ್ಸ್ಟರ್. ಅವನು ಒಬ್ಬೊಬ್ಬರನ್ನಾಗಿ ಹಿಡಿದು ತಿಂತಾ ಇದ್ದಾನೆ. ಅವನು ಯಾರೇ ಆಗಿರ್ಲಿ, ಅವನು ಇಲ್ಲೇ ಹತ್ರದಲ್ಲೇ ಇದ್ದಾನೆ. ಅವನ್ನ ಹುಡುಕ್ಬೇಕು, ಆದಷ್ಟು ಬೇಗ ಹುಡುಕ್ಬೇಕು. ಕಮ್ ಆನ್, ಲೆಟ್ಸ್ ಗೋ. ಹುಷಾರು, ನಿಧಾನ. ಅದೇ ನಿಧಾನ. ನೀನು ಹುಷಾರಾಗಿದೆಯಲ್ಲ? ಆದಿ, ನೀವೊಂದು ಕೆಲಸ ಮಾಡು, ಲಾರನ್ನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗು. ಈ ಮಾನ್ಸ್ಟರ್ ಇಲ್ಲೋ ಹತ್ರ ಇದೆ.
ನಾವು ಇದನ್ನ ತಡಿಲೇಬೇಕು. ಸರ್, ಶೌರ್ಯ ರೆಸ್ಪಾಂಡ್ ಮಾಡ್ತಿಲ್ಲ. ಮಂಜುನ ಹೊಡೆಯೋದ್ರಲ್ಲಿ ತನ್ನ ಅಷ್ಟು ಎನರ್ಜಿ ಖಾಲಿ ಆಗಿರ್ಬೇಕು. ವಾಟ್? ಎಸ್ ಸರ್. ಸರ್, ಐ ಥಿಂಕ್ ಐ ನೋ. ವಾಟ್? ಶೌರ್ಯನ ಸೋರ್ಸ್ ಎನರ್ಜಿ ಒಂದು ಕ್ವಾಂಟಮ್ ಬ್ಯಾಟ್ರಿ. ಕಂಟೆಂಟ್ ಬ್ಯಾಟ್ರಿ. ಈ ಎನರ್ಜಿ ಮಂಜನ್ನ ಹೊಡಿಬೋದು ಅಂದ್ರೆ ದೆನ್ ನಾವು ಅದೇ ಎನರ್ಜಿನ ನಾವು ಸ್ನೋ ಮಾನ್ಸ್ಟರ್ ವಿರುದ್ಧ ನಾವು ಬಳಸ್ಕೋಬಹುದು. ಶೌರ್ಯನಿಗೆ ಚಾರ್ಜ್ ಮುಗ್ದೋಗಿದ್ರೆ ಈ ಎನರ್ಜಿ ನಮ್ಗೆ ಎಲ್ಲಿಂದ ಸಿಗುತ್ತೆ? ಎಲ್ಲಿಂದ ಬರುತ್ತೆ ಲಾರಾ? ಸರ್, ಹೆಡ್ ಕ್ವಾರ್ಟರ್ಸ್. ವಾಟ್? ಎಸ್ ಸರ್, ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಮ್ಮ ಹತ್ರ ಗನ್ಸ್ ಇದೆ. ಅದು ಸೇಮ್ ಎನರ್ಜಿನ ಯೂಸ್ ಮಾಡ್ಕೊಳ್ಳುತ್ತೆ. ಸರಿ, ಹಾಗಾದ್ರೆ ನೀವಿಬ್ರು ಒಂದು ಕೆಲಸ ಮಾಡಿ, ಹೆಡ್ ಕ್ವಾರ್ಟರ್ಸ್ ಹೋಗಿ ಆ ಗನ್ ತಂದ್ಬಿಡಿ. ಹೋಗಿ ಗೋ. ಆದ್ರೆ ಸರ್, ನೀವು ಇದ್ರ ಜೊತೆ ಫೈಟ್ ಹೇಗೆ ಮಾಡ್ತೀರಾ? ನನ್ನ ಮಾತಿನ ಅರ್ಥ, ನಮ್ಮ ಹತ್ರ ಇರೋ ಗನ್ಸ್ ಇಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಸರ್. ಈ ನಮ್ ಕಣ್ಣು ಕಾಣಿಸೋ ಪ್ರಾಣಿ ಇದೆಯಲ್ಲ, ಇದ್ರ ಕತೆ ಇನ್ನೂ ಏನೋ ಇದೆ. ಇದನ್ನ ತಡೆಯೋದಿಕ್ಕೆ, ಇದನ್ನ ಹಿಡಿಯೋದಿಕ್ಕೆ ಮೊದಲು ಇದ್ರ ಹಿಂದಿನ ಕತೆನ ನಾವು ತಿಳ್ಕೋಬೇಕು. ಸರ್, ನಾವು ಈ ಕೆಲಸ ಶುರು ಮಾಡಿದಾಗಲೇ ನಮ್ಮ ಪ್ರಾಣನ ಪಣ ಇಟ್ಟಾಗಿದೆ. ಭಯ ಇನ್ಯಾಕೆ ಸರ್? ದಟ್ಸ್ ದ ಸ್ಪಿರಿಟ್. ಲೆಟ್ಸ್ ಗೋ, ಕಮ್ ಆನ್. ಮೆತ್ತಿಗೆ. ಸರ್, ಐ ಆಮ್ ಗುಡ್. ನಿಧಾನ. ಇವತ್ತು ನಿಮ್ಗೆ ತೋರಿಸ್ತೀವಿ ನಿಜವಾದ ಸಾವಿನ ನೋವು ಏನು ಅಂತ. ನಿನಗೆ ಇವತ್ತು ತೋರಿಸ್ತೀವಿ. ಇವತ್ ನಿನ್ನ ಸಾಯಿಸ್ದೆ ಬಿಡಲ್ಲ. ನೀನ್ ಸಾಯೋ ಸಮಯ ಬಂದಿದೆ. ಎಲ್ಲಿ ಹೋದ್ನಪ್ಪ ಇವನು? ಇದು ಸಡನ್ ಆಗಿ ಹೇಗೆ ಮಾಯ ಆಯ್ತು? ಬನ್ನಿ. ಜೈವಂತ್! ಹೇಯ್ ರಣವೀರ್, ಬೇಗ ಬಾ. ಕಶಿಶ್, ರಣವೀರ್, ಕವಿ ಬೇಗ ಬನ್ನಿ ಬೇಗ. ರಣವೀರ್, ಉಮಾರ್. ಕೈ ಕೊಡೋರಿಗೆ ಬೇಗ. ಉಮರ್, ಅವನ್ನ ಹಿಡ್ಕೋ. ಮಲ್ಕೋ. ಉಮರ್, ಹಿಡ್ಕೋ ಅವನ್ನ. ಬಂದೆ. ಯಾ ಕಮಾನ್. ಉಮರ್, ಹಿಡ್ಕೋ. ಕಮಾನ್ ಉಮರ್, ಕಮಾನ್. ಕೈ ಕೊಡಿ. ಉಮರ್, ಕಮಾನ್. ಜೈವಂತ್, ಯಸ್. ಹೋಲ್ಡ್ ಇಟ್ ನೌ. ಹಿಡ್ಕೋ. ಕಮ್ ಆನ್. ಜೈವಂತ್. ಉಮರ್, ಕೈ ಕೊಡು. ಉಮರ್, ಜೈವಂತ್. ಏನೂ ಆಗಲ್ಲ.
ಉಮರ್ ಹಿಡೀರಿ ಅವ್ರನ್ನ, ಹಿಡ್ಕೊಳ್ಳಿ. ಉಮರ್ 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 ಕರ್ಕೊಂಬ ಅವನ ಕರ್ಕೊಂಬ. ಇಲ್ಲಿ ಈ ಕಡೆ ಹಿಡ್ಕೊಳ್ಳಿ ಅವ್ನ. ಬೇಗ ಕೈ ಕೊಡು, ಕೈ ಕೊಡು. ಬೇಗ ಮೇಲ್ ಕರ್ಕೊಂಬನ್ನಿ. ಜೈವಂತ್ ಏ ರಣವೀರ್ ಬೇಗ ಜಯವಂತ್ ಕರ್ಕೊಂಡೋಗು ಅಲ್ಲಿಗೆ. ಈಗ ಮೇಲೆ ಅವನನ್ನ. ಇಲ್ಲೇ ಹತ್ರದಲ್ಲಿ ಮನೆ ಇದೆ, ಬೇಗ ಹೋಗೋಣ. ಕಮ್ ಕಮ್ ಕಮ್. ನಾನು ಔಷಧಿ ರೆಡಿ ಮಾಡ್ತಾ ಇದ್ದೀನಿ. ಏನೂ ಆಗೋದಿಲ್ಲ, ಅವರು ಚೆನ್ನಾಗ್ ಆಗ್ತಾರೆ. ಜೈವಂತ್ ಎದ್ದೇಳು. ಒಂದ್ಸಲ ಎದ್ದು ಮಾತಾಡು. ನಾನಿಲ್ಲ ಇದ್ದೀನಿ ಜೈವಂತ್, ಪ್ಲೀಸ್. ಜೈವಂತ್ ನೋಡು, ಅಮ್ಯೋ ನನಗೆ ಗೊತ್ತು ನಿನಗೆ ಕೇಳಿಸ್ತಿದೆ. ಒಂದ್ಸಲ ನೋಡು. ಎದ್ದೇಳು ಜೈವಂತ್, ಎದ್ದೇಳು. ಸರಿಯಾಗೊಚ್ಚು. ಜೈವಂತ್ ಎದ್ದೇಳು ಪ್ಲೀಸ್. ಮ್ಯಾಮ್ ಧೈರ್ಯವಾಗಿರಿ, ಏನೂ ಆಗೋದಿಲ್ಲ. ಆಕ್ಚುಲಿ ಜೈವಂತ್ಗೆ ಸೀರಿಯಸ್ ಹೈಪೋಥೆರೆಮಿಯಾ ಅಟ್ಯಾಕ್ ಆಗಿದೆ. ಮತ್ತೆ ಎದೆ ಬಡಿತ ಕೂಡ ನಿಂತು ಹೋಗಿರೋ ಕಾಣ್ತಿದೆ. ಏನ್ ಸರ್ ಹೇಳ್ತಾ ಇರೋದು ನೀವು? ಏನ್ ನಿಂತು ಹೋಗಿರೋದು? ನೀವೆಲ್ಲ ಧೈರ್ಯವಾಗಿರಿ. ಜೈವಂತನ ಹೇಗೆ ಗುಣಪಡಿಸೋದು ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಜೈವಂತ್ ಎದ್ದೇಳು. ಲಡ್ಡು, ಇದನ್ನ ಅವ್ರ ಹಣೆಗೆ ಸ್ವಲ್ಪ ಸ್ವಲ್ಪನೇ ಹಚ್ಚು, ಸರಿ ಹೋಗ್ತಾರೆ. ಏನಿದು? ಇದು ಗಿಡಮೂಲಿಕೆಯಿಂದ ಮಾಡಿರೋದು. ಇದರಿಂದ ಸರಿ ಹೋಗ್ತಾನಾ? ಹಾ, ಖಂಡಿತ ಸರಿ ಹೋಗ್ತಾರೆ. ಇದನ್ನ ದಿನಕ್ 3 ಸಲ ಇವ್ರ ಹಣೆ ಮೇಲೆ ಹಚ್ತಾ ಇದ್ರೆ ಆದಷ್ಟು ಬೇಗ ಸರಿ ಹೋಗ್ತಾರೆ. ನಾನ್ ಹಾಕ್ಲಾ? ಹಾ ಖಂಡಿತ, ನೀವು ಕೂಡ ಹಚ್ಬೋದು. ನೋಡ್ ಕಶೀಶ್, ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ. ಇವನೊಂಥರ ತಲೆಗೆಟ್ ನನ್ ಮಗ. 5-6 ಗುಂಡ್ ತಿಂದ್ರು ಕೂಡ ಕಂಬ ತರ ನಿಂತ್ಕೊಂಡಿರ್ತಾನೆ ಇವನು. ನೋಡಿ, ನೀವು ಯಾರೂ ಹೆದರ್ಕೋಬೇಡಿ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಬಾಡಿ ಟೆಂಪ್ರೇಚರ್ ನಾರ್ಮಲ್ ಆಗತ್ತೆ. ನಾವು ಕೂಡ ಎಲ್ಲ ಪ್ರಯತ್ನವನ್ನು ಪಡ್ತೀವಿ. ನೀವ್ ಯೋಚನೆ ಮಾಡ್ಬೇಡಿ, ಔಷಧಿ ಬೇಗ ಪರಿಣಾಮ ಬೀರುತ್ತೆ. ಎದೆ ಬಡಿತ ಶುರು ಆಗುತ್ತೆ. ಶುರು ಆಗ್ತಾ ಇದ್ದಾಗೆ ಸಂಪೂರ್ಣವಾಗಿ ಗುಣ ಆಗ್ತಾರೆ. ಆದ್ರೆ ಯಾಕೆ ಆಗ್ತಿದೆ? ಯಾಕೆ ಕಣ್ ತೆಗಿತಾ ಇಲ್ಲ ಅವನು? ಇನ್ನು ಅವ್ರಿಗೆ ಪ್ರಜ್ಞೆ ಬಂದಿಲ್ಲ. ಜೈವಂತ್, 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 ಕಣ್ಬಿಟ್ಯಾ? ಪ್ರಜ್ಞೆ ಬಂತ? ಪ್ರಜ್ಞೆ ಬಂತ ಜೈವಂತ್? ಮಗ ನೀನ್ ಓಕೆ ಅಲ್ವಾ? ಜಯವಂತ್, ನಮ್ಮೆಲ್ರಿಗೂ ಜೀವ ಹೋದಂಗಾಗಿತ್ತು ಇಲ್ಲಿ. ಒಂದು ಕ್ಷಣ ನನ್ಗೆ ಭಯ ಆಯ್ತು, ನಾನು ಕಳ್ಕೊಂಡ್ ಬಿಡ್ತೀನೇನೋ ಅಂತ. ಎದ್ದೇಳಪ್ಪ, ತಗೋ ಇದನ್ನ ಕುಡಿ. ನೀನಿದನ್ನ ಕುಡಿದ್ರೆ ದೇಹದಲ್ಲಿ ತಾನಾಗಿ ಮೊದಲಿನ ಶಕ್ತಿ ಬಂದ್ಬಿಡುತ್ತೆ. ಅಲ್ಲ, ಈ ಆಬ ಎಲ್ಲಿಗೆ ಹೋದ್ಲು? ಒಂದ್ ಕಡೆ ಸ್ನೋ ಮಾನ್ಸ್ಟರ್, ಇನ್ನೊಂದ್ ಕಡೆ ಅನುರಾಗ್. ಈ ರೀತಿ ವಾಪಸ್ ಬರೋದು, ಮತ್ತೆ ಜಯಂತ್ ಮೇಲೂ ದಾಳಿ ಆಗಿದೆ. ಏನ್ ನಡೀತಿದೆ ಇಲ್ಲಿ? ಮತ್ತೆ ಅದೇ ಚಳಿ. ಅನುರಾಗ್ ಇಲ್ಲಿ ಎಲ್ಲೋ ಹತ್ರದಲ್ಲಿದ್ದಾನೆ. ಅನುರಾಗ್, ನಿಂತ್ಕೋ. ಅನುರಾಗ್, ಅನುರಾಗ್, ನೀನಿವತ್ತು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು. ನೀನು ಉತ್ತರ ಕೊಡೋವರೆಗೂ ನಾನು ಬಿಡಲ್ಲ.
ಈ ವ್ಯಕ್ತಿ ಯಾರು ಮತ್ತೆ ಎಲ್ಲಿಂದ ಬಂದ ಇವತ್ತು ತಿಳ್ಕೋತೀನಿ. ಅನುರಾಗ್ ಎಲ್ಲಿಗೆ ಹೋದ್ನೋ ಗೊತ್ತಾಗ್ತಿಲ್ವಲ್ಲ. ಅಬ್ಬಾ ಅಬ್ಬಾ ಏನಿದು? ಅಲ್ಲ ನೀನ್ ಏನ್ ಮಾಡ್ತಿದ್ಯಾ ಅಬ್ಬಾ? ನೀನ್ ಅಸ್ಲಿನಾ ನಕ್ಲಿನಾ ಅಂತ ಇವಾಗ ಗೊತ್ತಾಗತ್ತೆ. ಅಬ್ಬಾ ಅಬ್ಬಾ ಬೇಡ, ಅಬ್ಬಾ ಬೇಡ, ನನ್ನ ಮಾತು ಕೇಳು. ನೋಡು, ನಿನ್ನನ್ನು ಶೂಟ್ ಮಾಡೋ ಹಾಗಿಲ್ಲ, ಆಯ್ತಾ? ನೋಡು, ಗನ್ ಕೆಳಗಿಲ್ಸು. ನನ್ನ ಮಾತು ಕೇಳು, ಗನ್ ಕೆಳಗಿಲ್ಸು ಅಂದೆ. ಅಬ್ಬಾ ಬೇಡ. ಅನುರಾಗ್ ಇಲ್ಲಿ ನೋಡು ಅಬ್ಬಾ, ರಕ್ತ, ಒಬ್ಬ ಮನುಷ್ಯನ ರಕ್ತ. ನೀನು ಹಾ ಅಬ್ಬಾ, ನಿನ್ನ ಹಾಗೆ ನಾನೊಬ್ಬ ಮನುಷ್ಯನೇ. ಆದ್ರೆ ಇದು ಹೇಗ್ ಸಾಧ್ಯ? ಅನುರಾಗ್, ನೀನ್ ಪ್ರಾಣ ಬಿಟ್ಟಿದ್ದೆ. ಅಬ್ಬಾ, ನಾನು ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ತುಂಬಾ ದೂರದಿಂದ ನಿನ್ನ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ಕರ್ಕೊಂಡು ಹೋಗಕ್ ಬಂದಿದ್ಯಾ? ಹಾ ಅಬ್ಬಾ. ಪ್ರಾಣ ಬಿಟ್ಟ ಮೇಲೆ? ಅಬ್ಬಾ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾನು ಇನ್ನೊಂದು ಪ್ರಪಂಚದಿಂದ ಬಂದಿದ್ದೀನಿ ಅಬ್ಬಾ. ಈ ಪ್ರಪಂಚ ಹೇಗಿದೆಯೋ ಅದೇ ಥರ ಇನ್ನೊಂದು ಪ್ರಪಂಚ ಕೂಡ ಇದೆ. ಅಲ್ಲೂ ಕೂಡ ಎಲ್ಲ ಇದೇ ಥರನೇ ಇದೆ. ಮತ್ತೆ ಆ ಪ್ರಪಂಚದಲ್ಲೂ ಒಬ್ಬ ಅನುರಾಗ್ ಇದ್ದಾನೆ. ಅಲ್ಲೂ ಕೂಡ ಅಬ್ಬಾ ಇದ್ಲು. ನಾನು ಹೇಳೋದನ್ನು ನೀನು ನಂಬಲ್ಲ ಅನ್ಸುತ್ತೆ. ಆ ಪ್ರಪಂಚದಲ್ಲೂ ಅನುರಾಗ್ ಅಬ್ಬಾನ ತುಂಬ ಪ್ರೀತಿಸ್ತಾ ಇದ್ದ. ಎಷ್ಟರ ಮಟ್ಟಿಗೆ ಅಂದರೆ ಅವಳ ಪ್ರೀತಿಗೋಸ್ಕರ ಅವಳನ್ನ ಹುಡುಕ್ತಾ ಇಲ್ಲಿ ತನಕ ಬಂದಿದ್ದಾನೆ ಅಬ್ಬಾ. ಏನಾಯ್ತು ಅಬ್ಬಾಗೆ? ಅಲ್ಲಿದ್ದ ಅಬ್ಬಾ ತೀರ್ಕೊಂಡ್ಲು. ಆದರೆ ಇಲ್ಲಿ ಈ ಪ್ರಪಂಚದಲ್ಲಿ ಅನುರಾಗ್ ತೀರ್ಕೊಂಡಿದ್ದಾನೆ. ಅಬ್ಬಾ, ಇಲ್ಲ, ನನಗಿದ್ರ ಮೇಲೆ ನಂಬಿಕೆ ಇಲ್ಲ. ಅಬ್ಬಾ, ನನಗೆ ನೀನು ಬಿಟ್ಟಿರೋಕ್ಕಾಗಲ್ಲ ಅಬ್ಬಾ. ನನ್ನ ಜೊತೆ ನೀನು ಬಂದ್ಬಿಡು. ಅಲ್ಲಿ ಯಾರು ನಮ್ಮನ್ನು ದೂರ ಮಾಡಲ್ಲ, ಆಯ್ತಾ? ನನ್ನ ಜೊತೆ ಬಂದು ನಿನ್ನ ಕಣ್ಣಾರೆ ಅಲ್ಲಿರೋದನ್ನೆಲ್ಲ ನೋಡು. ನಾನು ಹೇಳಿರೋದು ನಿಜ ಅಂತ ನಂಬ್ತೀಯ? ಈ ಪ್ರಪಂಚಕ್ಕೂ ಆ ಪ್ರಪಂಚಕ್ಕೂ ನಡುವೆ ಒಂದು ದಾರಿ ಇದೆ, ಒಂದು ಪೋರ್ಟಲ್. ಆಗಾಗ ತೆಕ್ಕೊಳ್ಳುತ್ತೆ.
ಪೋರ್ಟಲ್? ಹಾ ಬಾ, ಈ ಪೋರ್ಟಲ್ ನಾಳೆ ಸಂಜೆ ಓಪನ್ ಆಗುತ್ತೆ. ನಾಳೆ ಸಂಜೆ ನಿನಗೋಸ್ಕರ ಕಾಯ್ತಿರ್ತೀನಿ. ನದಿ ದಡ ಹತ್ರ ನೀನು ಬರ್ತೀಯ ಅಲ್ವಾ? ಅಬ್ಬಾ, ಅನುರಾಗ್! ಅಬ್ಬಾ, ನಿನ್ನೊಂದು ಸುಮ್ಮನೆ ಬಿಡಲ್ಲ ನಾವು. ಅಬ್ಬಾ, ಅನುರಾಗ್, ನಿಂತ್ಕೋ ಅನುರಾಗ್, ನೀನ್ ತಪ್ಸ್ಕೊಂಡು ಹೋಗಕ್ಕಾಗಲ್ಲ. Come on, follow him, guys. Come on, fast. ನಿಂತ್ಕೋ ಅನುರಾಗ್, ನಿಂತ್ಕೋ, ಹೋಗ್ಬೇಡ. ಅನುರಾಗ್, ನಿಂತ್ಕೋ. ಇವತ್ತು ನೀನ್ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅನುರಾಗ್! ಅಬ್ಬಾ, ಪೋರ್ಟಲ್ ಮುಂದೆ ಇರುತ್ತೆ, ನೀನು ಬೇಗ ಹೋಗು. ಇವನ್ ಯಾವ ಪಾರ್ಟರ್ ಬಗ್ಗೆ ಹೇಳ್ತಾ ಇದ್ದಾನೋ? ಅನುರಾಗ್! ಇವನ್ ಜೊತೆ ಸೇರ್ಕೊಂಡ್ಬಿಟ್ಲಾ? ಅನುರಾಗ್! ಆಬಾ, ಇವತ್ತು ಇವನ್ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅನುರಾಗ್, ಇವತ್ತು ನೀನ್ ಒಬ್ನೇ ಮೇಲಕ್ಕೆ ಹೋಗ್ತೀಯ. ನಿಂತ್ಕೋ ಅನುರಾಗ್. ಅನುರಾಗ್, ಇವನು ತುಂಬಾ ಜನರನ್ನ ತಿಂದಿದ್ದಾನೆ, ಅದಕ್ಕೆ ಇವನಿಗೆ ಶಿಕ್ಷೆ ಆಗ್ಲೇಬೇಕು. ಅನುರಾಗ್, ಅಬ್ಬಾ, ಪೋರ್ಟಲ್ ಓಪನ್ ಆಗಿದೆ, ಮುಂದೆ ಹೋಗು. ಅನುರಾಗ್! ಅನುರಾಗ್! ಎಲ್ಲಿ ಹೋದ ಇವನು? ಎಲ್ಲಿ ಹೋದ್ನಪ್ಪ ಇವನು? ಅನುರಾಗ್! ಸರ್, ಕಾಶ್ಮೀರದಿಂದ ಫೋನ್ ಬಂದಿತ್ತು. ಅನುರಾಗ್ ಬೇರೆ ಲೋಕದಿಂದ ಬಂದಿದ್ದಾನಂತೆ. ಅವನಿಗೂ ಈ ಸ್ನೋ ಮಾನ್ಸ್ಟರ್ಗೂ ಏನೋ ಲಿಂಕ್ ಇದೆಯಂತೆ.
ಏನು ಮಾತಾಡೋಕೆ ಹೋಗ್ಬೇಡ. ಏನಾಗಬೇಕು ಅದಾಗುತ್ತೆ. ಎಲ್ಲಿವರೆಗೂ ನನ್ನ ಅನುಭವ ಇದೆಯೋ ಇಲ್ಲಿ ಖಂಡಿತ ಯಾರಾದರೂ ಇದ್ದೇ ಇರ್ತಾರೆ. ಈಗ ಆಬಾ ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅಬಾ ನಮಗೆ ಮತ್ತೆ ದೇಶಕ್ಕೆ ದ್ರೋಹ ಬಗೀತಿದ್ದಾಳೆ. ಒಬ್ಬ ಮನುಷ್ಯ ಇಷ್ಟೊಂದು ಜನರನ್ನ ಸಾಯಿಸ್ತಿದ್ರು ಅಂತವನ್ ಜೊತೆ ಯಾಕೆ ಹೋಗ್ತಿದ್ದಾಳೆ? ಅದೇ ಮತ್ತೆ ಹೀಗೆ ಯಾರಾದ್ರೂ ಮಾಡ್ತಾರಾ? ಈ ಸತ್ತಿರೋ ಅನುರಾಗ್ ಮತ್ತೆ ಜೀವಂತ ಹೇಗದ? ಲೋ, ಅವ್ನ್ ಬರೀ ಜೀವಂತ ಆಗಿದಷ್ಟೇ ಅಲ್ಲ, ಅವ್ನ್ ದೆವ್ವ ಆಗಿ ಎಲ್ರೂ ನುಂಗ್ತಾ ಇದ್ದ ಅನ್ಕೊಣೋ. ಆದ್ರೆ ಅವನು ಐಸ್ ಮಾನ್ಸ್ಟರ್ ಆಗಿ ಇಲ್ಲಿ ಯಾಕೆ ಬಂದ? ಏ, ನಂಗೆ ಚಳಿ ಆಗ್ತಾ ಇದೆ. ಹೌದು, ಚಳಿ ಜಾಸ್ತಿ ಆಗ್ತಾ ಇದೆ. ಏ ಕಶೀಶ್, ಏನ? ಶಬಾಷ್ ಕಣೋ ಕವಿ, ಸರಿಯಾದ ಅಡಿಯನ್ನೇ ಮಾಡಿದ್ಯಾ. ನೋಡೋ, ನಿಂಗೆ ಗೊತ್ತಿಲ್ಲ, ನಾನು ಈ ಬುರುಡೆ ಇದೆಯಲ್ಲ, ಇದು ಒಂಥರ ಸ್ಟೋರ್ ರೂಮ್ ಇದ್ದ ಹಾಗೆ. ಸಿಕ್ಕಾಪಟ್ಟ ಐಡಿಯಾ ಇದೆ. ನೋಡಿಲಿ, ದೇವ್ರು ಕೊಡ್ತಾ ಇರೋ ಸಿಗ್ನಲ್. ಅವನೇ ಈ ಪ್ಲಾನ್ನ ಒಪ್ಕೊಂಡಾಯ್ತು. ನಡಿ ನಡಿ ಹೋಗೋಣ. ಅಬ್ಬಾ, ಅನುರಾಗ್ ಪ್ಲೀಸ್ ನನ್ನ ಇಲ್ಲಿಂದ ಕರ್ಕೊಂಡು ಹೋಗು. ಅವ್ರು ವಾಪಸ್ ಬರೋ ಮುಂಚೆ ಹೋಗೋಣ. ಹೆದರ್ಬೇಡ ಅಬ್ಬಾ, ನನ್ನ ಯಾರು ತಡೆಯೋಕ್ಕಾಗಲ್ಲ. ನನ್ನ ಯಾರಾದ್ರೂ ತಡೆಯಕ್ಕೆ ಬಂದರು ಅಂತಂದ್ರೆ ಅವ್ರನ್ನ ಹೊಡೆದಾಕ್ತೀನಿ. ಅನುರಾಗ್, ನಿಂಗೇನಾಗಿದೆ? ನೀನ್ ಪೂರ್ತಿ ಬದಲಾಗಿದ್ಯಾ. ಯಾವಾಗ ನೋಡಿದ್ರು ಯಾರನ್ನಾದ್ರೂ ಸಾಯಿಸಿದ್ರ ಬಗ್ಗೆನೇ ಮಾತಾಡ್ತಿರ್ತೀಯ. ನಿನಗೇನಾಗಿದೆ ನನಗೆ ಅರ್ಥ ಆಗ್ತಿಲ್ಲ. ಅಬ್ಬಾ ಅಬ್ಬಾ, ನಾನು ಬದಲಾಗಿಲ್ಲ. ಬದಲಾಗಿರೋದು ನಾನಲ್ಲ, ಬದಲಾಗಿರೋದು ಇವರು. ಅದಕ್ಕೆ ಕವಿ, ಕಶೀಶ್ ಮತ್ತೆ ರಣಬೀರ್ ನನ್ನ ಮೇಲೆ ಫೈರ್ ಮಾಡಿದ್ದು. ಒಬ್ಬೊಬ್ಬರನ್ನ ತಿಂದಾಕ್ಬಿಡ್ತೀನಿ. ಅನುರಾಗ್, ನಂಗೆ ನಿನ್ ಕಂಡ್ರೆ ಭಯ ಆಗ್ತಿದೆ ಅನುರಾಗ್. ಅಬ್ಬಾ ಅಬ್ಬಾ, ನೀನು ಅಲ್ಲಿಗೆ ಯಾಕೋದೆ? ಅಬ್ಬಾ, ಆ ಜಾಗ ತುಂಬಾ ಡೇಂಜರು. ನನ್ನ ಮಾತು ಕೇಳು, ಈಗ ಹೊರಗಡೆ ಬಾ ಆಯ್ತಾ? ನಿನಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಇಲ್ಲ ಅಬ್ಬಾ, ನೀನು ಆ ಥರ ಮಾಡೋದಿಲ್ಲ. ಅಬ್ಬಾ, ನಿನ್ನ ಕರ್ಕೊಂಡೋಗೋದಕ್ಕೆ ಎಷ್ಟು ದೂರದಿಂದ ಬಂದಿದ್ದೀನಿ. ನೀನು ನೋಡಿದ್ರೆ ಸಾಯೋ ಮಾತಾಡ್ತಿದ್ಯಾ? ಬೇಡ ಅಬ್ಬಾ. ಸರಿ ಅಬ್ಬಾ, ನೀನು ನನ್ನ ಹತ್ರ ಬಂದಿಲ್ಲ ಅಂದರೆ ನಾನೇ ನಿನ್ನ ಹತ್ರ ಬರ್ತೀನಿ. ಅನುರಾಗ್, ನಡಿ ಅಬ್ಬಾ. ನಡಿ ಅಬ್ಬಾ. ಅನುರಾಗ್, ನಿನ್ನ ಈ ಮಾನ್ಸ್ಟರ್ ಆಟದಿಂದ ಎಷ್ಟೋ ಅಮಾಯಕರ ಪ್ರಾಣ ಹೋಗಿದೆ.
ಇದು ನಮ್ಗಳ ಆಟ. ಮತ್ತೆ ಈ ಆಟದಲ್ಲಿ ಈ ಮಂಜು ಕರ್ಗದು ಕನ್ಫರ್ಮ್. ಸಾಯೋದಕ್ಕೆ ಅಂತಾನೆ ಬಂದಿದ್ದೀರ ನೀವು? ಅಬ್ಬಾ ಈ ಕಡೆ ಬಂದ್ಬಿಡು. ಇಲ್ಲ, ಆಬಾ ನನ್ ಜೊತೆ ಬರ್ತಾಳೆ, ನನ್ ಜೊತೆ ಬರ್ತಾಳೆ. ಅಬ್ಬಾ ಆಭಾ ನಿನ್ ಜೊತೆ ಬರೋದಿಕ್ಕಾಗೋದಿಲ್ಲ. ಇಲ್ಲ, ಖಂಡಿತ ಇಲ್ಲ. ಅಬ್ಬಾ ಮತ್ತೆ ಇದೆಲ್ಲ ಏನು? ಎಲ್ಲ ನಾಟಕ ಅಷ್ಟೇ, ಪ್ರೀತಿಯ ನಾಟಕ. ನಾನೊಬ್ಳು ಪೊಲೀಸ್ ಆಫೀಸರ್, ಮತ್ತೆ ಯಾವತ್ತೂ ಪೊಲೀಸ್ ಆಫೀಸರ್ ಆಗೇ ಇರ್ತೀನಿ. ನಾನು ನನ್ನ ಫೋರ್ಸ್ಗೆ ಯಾವತ್ತೂ ದ್ರೋಹ ಬಗೆಯಲ್ಲ. ನಾನು ನನ್ನ ಪೊಲೀಸ್ ಫೋರ್ಸ್ಗೆ ಯಾವತ್ತೂ ಮೋಸ ಮಾಡಲ್ಲ. ಕಮ್ ಅಬ್ಬಾ, ಕಮ್ ಕಮ್ ಕಮ್. ತೊಳಿ ತೊಳಿ ಗನ್ಸ್ ತೊಳಿ. ಮೈಂಗ್ ಕ್ಯಾಚ್ ತೋ. ಫೈರ್! ನೋಡು, ಮುಗೀತು ನಿನ್ ಕತೆ, ಗೊತ್ತಾಯ್ತಾ? ಇನ್ ಏನು ಮಾಡಕ್ಕಾಗಲ್ಲ ನಿಂಗೆ. ಮುಚ್ಕೊಂಡ್ ನಾವ್ ಹೇಳ್ದಂಗ್ ಕೇಳ್ಬೇಕಷ್ಟೇ. ಬರಲ್ಲ ಕಣ. ಏ ಫೈರ್! Damn! Come on! Hit me! Come on! Come on, hit me! Come on! ಜಯವಂತ್! Hey! Hey! ಜಯವಂತ್! ಆದಿ! Baram!
ಆಶಿಷ್ ಮ್ಯಾಮ್, ಬಿಡು ನನ್ನ, ಬಿಡು ನನ್ನ, ಬಿಡು ನನ್ನ. ಉಮರ್, ಬಿಡು ನನ್ನ. ಆಬಾ ಬಿಡು. Umar! Umar! Umar, are you okay? Come on, get up. Come on, get up. Get up, get up, get up. Abba! Hey! Abba! Abba! ಬಿಟ್ಬಿಡು ನನ್ನ. ಏ ದೇವ್ರೇ, ಶಕ್ತಿ ಕೊಡು ನಂಗೆ. ನಾನು ವಾಪಸ್ ಬರ್ತೀನಿ. ಆಬಾನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನನ್ನ ಆಬಾನ. ನೀನು ಹುಷಾರಾಗಿದ್ಯಾ? ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಪ್ರಾಣ ಕಾಪಾಡಿದ್ಕೆ. ವೆಲ್ ಡನ್ ಆಬಾ. ನೀನ್ ನಿನ್ ಪ್ರಾಣನೇ ಒತ್ತೆ ಇಟ್ಟೆ, ಈ ದೇಶಕ್ಕೋಸ್ಕರ ಮತ್ತೆ ನಮಗೋಸ್ಕರ.
ಒಂದ್ ಸೆಕೆಂಡಿಗೆ ನಾವ್ ಅನ್ಕೊಂಡಿದ್ವಿ ನಮಗೆ ಉಲ್ಟಾ ಹೊಡ್ಬಿಟ್ಟೆ ನೀನು ಅಂತ. ಏನ್ ಸರ್, ಒಂದ್ಸಲ ಪೊಲೀಸ್ ಫೋರ್ಸ್ ಜಾಯಿನ್ ಆದ್ಮೇಲೆ ಪ್ಲೇಟ್ ಚೇಂಜ್ ಮಾಡಕ್ ಹೇಗ್ ಸಾಧ್ಯ ಹೇಳಿ? ಕರೆಕ್ಟ್. ಒನ್ಸ್ ಎ ಕಾಪ್ ಆಲ್ವೇಸ್ ಎ ಕಾಪ್. ಒನ್ಸ್ ಸೂಪರ್ ಕಾಪ್ ಆಲ್ವೇಸ್ ಸೂಪರ್ ಕಾಪ್. ಲಾರಾ, ನಿನಗೇನು ಅನ್ಸುತ್ತೆ? ನಾವು ಎಲ್ಲಿದ್ದೀವಿ ಇವಾಗ? ನೋಡಿ, ನಿಮ್ ಸ್ನೇಹಿತನ ನಮ್ ಪ್ಲಾನೆಟ್ ಅಲ್ಲಿ ಒಂದ್ ವಿಷಕಾರಿ ಪ್ರಾಣಿ ಕಚ್ಬಿಟ್ಟಿದೆ. ನಿಮ್ ಪ್ಲಾನೆಟ್ ಅಂದ್ರೆ ಅರ್ಥ? ಇನ್ನೊಂದು ಲೋಕದಿಂದ ಅನುರಾಗ್ ಬಂದಿದ್ರಿಂದ ಪೋರ್ಟಲ್ ಓಪನ್ ಆಗಿತ್ತು. ನಮಗ್ ಗೊತ್ತಿರ್ಲಿಲ್ಲ ಈ ಯುದ್ಧ ಇನ್ನೂ ಮುಗ್ದಿಲ್ಲ. ಈ ಭೂಮಿಯ ಸೂಪರ್ ಕಾಪ್ಸ್ನ ಹೋರಾಟ ಬೇರೆ ಭೂಮಿಯ ಸೂಪರ್ ವಿಲನ್ಸ್ ಜೊತೆ.